ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯನವರ ವಿರುದ್ಧದ ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ಮಹತ್ವದ ಬೆಳವಣಿಗೆ. ಲೋಕಾಯುಕ್ತ ಅಧಿಕಾರಿಗಳಿಗೇನೆ ಈಗ ಶಾಕ್ ಒಂದು ಎದುರಾಗಿದೆ. ಒಂದು ಕಡೆ ಇಡಿ ಮೇಲ್ಮನವಿ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಅಕ್ಸೆಪ್ಟ್ ಆಗಿರೋದು, ಮತ್ತೊಂದು ಕಡೆ ಲೋಕಾಯುಕ್ತಕ್ಕೀಗ ಆಘಾತ. ಹೇಗೆ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಸಾಕಷ್ಟು ದಾಖಲೆಗಳಿದ್ರೂ ಕೂಡ ಉದ್ದೇಶಪೂರ್ವಕವಾಗಿ ಮುಖ್ಯಮಂತ್ರಿಗಳೊಂದಿಗೆ ಸರ್ಕಾರದೊಂದಿಗೆ ಕೈ ಜೋಡಿಸಿ ಮುಚ್ಚಾಕಿದ್ದಾರೆ, ಬಿ ರಿಪೋರ್ಟ್ ಹಾಕಿದ್ದಾರೆ ಅನ್ನುವ ಆರೋಪ ಕೇಳಿ ಬರ್ತಿದೆಯಲ್ಲ. ಈ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಈ ಎಲ್ಲ ದಾಖಲೆಗಳ ಸಮೇತ ಯಾವ್ಯಾವ ದಾಖಲೆಗಳನ್ನ ಲೋಕಾಯುಕ್ತ ಕನ್ಸಿಡರೇ ಮಾಡ್ತಿಲ್ಲ ಅನ್ನೋದನ್ನ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್, ಕೇಂದ್ರ ಜಾಗೃತಿ ಆಯುಕ್ತರು ಕೇಂದ್ರ ಜಾಗೃತಿ ಆಯೋಗಕ್ಕೆ ದೂರು ಹೋಗಿದೆ. ಈಗ ಸ್ನೇಹಮಯಿ ಕೃಷ್ಣ ಈಗ 3 ಲೋಕಾಯುಕ್ತ ಅಧಿಕಾರಿಗಳ ವಿರುದ್ಧವೇ ಕೇಂದ್ರ ಜಾಗೃತಿ ಆಯುಕ್ತರಿಗೆ ದೂರನ್ನು ಕೊಟ್ಟಿದ್ದಾರೆ. ಲೋಕಾಯುಕ್ತ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಮನೀಶ್ ಕರ್ಬಿಕರ್, ಲೋಕಾಯುಕ್ತ ಪೊಲೀಸ್ ಮಹಾನಿರ್ದೇಶಕ ಸುಬ್ರಹ್ಮಣ್ಯೇಶ್ವರ ರಾವ್, ಲೋಕಾಯುಕ್ತ SP ಉದೇಶ್ ಇವರ ವಿರುದ್ಧ ಕೇಂದ್ರ ಜಾಗೃತಿ ಆಯುಕ್ತರು ಅಂದ್ರೆ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್, ಇದು ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರೋದು. ಅಂದರೆ ಇದು ಭ್ರಷ್ಟಾಚಾರ, ಸರ್ಕಾರದ ಯಾವುದೇ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವಂತಹ ಒಂದು ಅಂಗ ಆಗಿದೆ. ಇದರ ಮೊರೆ ಹೋಗಿದ್ದಾರೆ ಈಗ ಸ್ನೇಹಮಯಿ ಕೃಷ್ಣ ವಿತ್ ಡಾಕ್ಯುಮೆಂಟ್ಸ್. ಈಗ ನಿನ್ನೆ ಅಷ್ಟೇ ಒಂದು ಡಾಕ್ಯುಮೆಂಟ್ ರಿಲೀಸ್ ಮಾಡಿದ್ರಲ್ವ ಅವರು. ಯಾವ ರೀತಿ ಮಲ್ಲಿಕಾರ್ಜುನ ಸ್ವಾಮಿ ಅಂದರೆ ಸಿದ್ದರಾಮಯ್ಯನವರ ಬಾಮೈದನ ಸಹಿ ನಕಲಿ, ಹಾಗೆ ದೇವರಾಜು ಭೂಸ್ವಾಧೀನ ಮಾಡೋವಾಗಲೇ ಆ ಅರ್ಜಿ ಹಾಕಿದಾಗಲೇ ಸಹಿ ಹಾಕಿದ್ದು ದೇವರಾಜು, ಅರ್ಜಿ ಹಾಕಿರೋದು ಅವರು ಬರ್ದಿರೋದು, ಸಹಿ ಹಾಕಿದ್ದು ಮಲ್ಲಿಕಾರ್ಜುನ ಸ್ವಾಮಿ. ಇವರಿಬ್ಬರಿಗೂ ಪರಿಚಯನೇ ಇಲ್ಲ ಮುಂಚೆ ಜಮೀನು ಖರೀದಿ ಮಾಡೋ ತನಕ ಅಂತ ಲೋಕಾಯುಕ್ತ ಉಲ್ಲೇಖ ಮಾಡಿದೆ. ಆದರೆ ಅರ್ಜಿಯಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಸಹಿ ಹೇಗೆ ಬಂತು, ನಕಲಿ ಸಹಿ, ಇಂಥ ಹಲವು ವಿಚಾರಗಳನ್ನು ಆ ದಾಖಲೆಯನ್ನು ರಿಲೀಸ್ ಮಾಡಿದರು. ದೇವರಾಜು ಹಾಗೂ ಮಲ್ಲಿಕಾರ್ಜುನ ಸ್ವಾಮಿ ಮೊದಲೇ ಪರಿಚಯ ಇತ್ತು, ಹಾಗೆ ಏನೆಲ್ಲ ಪ್ಲ್ಯಾಂಡ್ ಆಗಿ ವ್ಯವಹಾರ ನಡೆದಿತ್ತು ಅನ್ನೋದನ್ನು ವಿವರಿಸಿದ್ರು. ಈ ರೀತಿ ಹಲವು ಡಾಕ್ಯುಮೆಂಟ್ಸ್, ಸಿದ್ದರಾಮಯ್ಯನವರ ಪ್ರಭಾವ ಇಲ್ಲಿ ಬಳಕೆಯಾಗಿದೆ, ಅಕ್ರಮ ಆಗಿದೆ, ಸರ್ಕಾರದ ಬೊಕ್ಕಸಕ್ಕೆ ಬಹಳ ದೊಡ್ಡ ನಷ್ಟ ಆಗಿದೆ. ಇಲ್ಲಿ ಉದ್ದೇಶಪೂರ್ವಕವಾಗಿ ಬಹಳಷ್ಟು ವರ್ಷಗಳಿಂದ ಪ್ಲಾನ್ ಮಾಡಿ ಅಧಿಕಾರದಲ್ಲಿ ಸಿದ್ದರಾಮಯ್ಯನವರು ಇದ್ದಾಗಲೇ ಈ ಕೆಲಸ ಆಗಿದೆ ಅನ್ನೋದನ್ನು ಪ್ರೂವ್ ಮಾಡುವಂಥ ಡಾಕ್ಯುಮೆಂಟ್ಸ್ ಇದ್ರೂ ಕೂಡ ಲೋಕಾಯುಕ್ತ ಸಾಕ್ಷಿಗಳೇ ಇಲ್ಲ ಅನ್ನೋ ರೀತಿಯಲ್ಲಿ ಮಾಡ್ತಾ ಇದೆ, ಎಲ್ಲವನ್ನ ಮುಚ್ಚಾಕಿದೆ ಅಂತ ಆ ದಾಖಲೆಗಳನ್ನು ಕೇಂದ್ರ ವಿಜಿಲೆನ್ಸ್ ಡಿಪಾರ್ಟ್ಮೆಂಟ್ ಜಾಗೃತಿ ಆಯುಕ್ತರಿಗೆ ದೂರನ್ನು ಕೊಟ್ಟಿದ್ದಾರೆ. ಈಗ CM ಲೋಕಾಯುಕ್ತ ಪ್ರಕರಣ ಈಗ ಬಿ ರಿಪೋರ್ಟ್ ಹಾಕಿದ್ದಾರೆ, ನ್ಯಾಯಾಲಯಕ್ಕೆ ಸುಳ್ಳು ವರದಿಯನ್ನು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ದೂರು ಸಲ್ಲಿಕೆಯಾಗಿರೋದು ಈಗ ಕೇಂದ್ರ ಜಾಗೃತಿ ಆಯುಕ್ತರಿಗೆ. ಸದ್ಯಕ್ಕೆ ಜನತಾ ನ್ಯಾಯಾಲಯದಲ್ಲಿ ಇದೇ 18ನೇ ತಾರೀಕು ಜನತಾ ನ್ಯಾಯಾಲಯದಲ್ಲಿ ನಾನೇ ಕೇಸನ್ನು ಮಂಡಿಸ್ತೀನಿ ಅಂದರೆ ನಾನೇ ವಾದ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ತನ್ನ ವಾದವನ್ನು ತಾನೇ ಮಂಡಿಸ್ತೀನಿ ಅಂತ ಸ್ನೇಹಮಯಿ ಕೃಷ್ಣ ಹೇಳ್ತಾ ಇರೋದು. ಎಲ್ಲ ವಿಚಾರಗಳನ್ನು, ಈ ಎಲ್ಲ ದಾಖಲೆಗಳನ್ನು ನ್ಯಾಯಾಲಯದ ಮುಂದೆ ಇಡ್ತೀನಿ ಅಂತ. ಅಂದರೆ ಬಿ ರಿಪೋರ್ಟ್ ಸಲ್ಲಿಕೆ ಮಾಡ್ತಾರೆ, ಆದರೆ ಬಿ ರಿಪೋರ್ಟ್ ಅಕ್ಸೆಪ್ಟ್ ಆಗಬೇಕಲ್ಲ ಕೋರ್ಟ್ನಲ್ಲಿ. ಸೊ ಈ ಎಲ್ಲ ಡಾಕ್ಯುಮೆಂಟ್ಸನ್ನು ಇಟ್ಟು ಕೋರ್ಟ್ಗೆ ಕೊಟ್ಟಿರೋದು ಸುಳ್ಳು ವರದಿ, ಲೋಕಾಯುಕ್ತ ಸುಳ್ಳು ವರದಿಯನ್ನು ಸಬ್ಮಿಟ್ ಮಾಡಿದೆ ಅಂತ ತಾನೇ ವಾದ ಮಾಡೋದಕ್ಕೆ ಈಗ ಮುಂದಾಗಿದ್ದಾರೆ. ಜಮೀನು ಖರೀದಿ ವೇಳೆಯೇ ದಾಖಲೆಗೆ ಸಹಿ ಹಾಕಿದ್ರಿಂದ ಹಿಡಿದು ಎಲ್ಲವೂ ಕೂಡ ಖುಲ್ಲ ಕಾಣಿಸ್ತಾ ಇದೆ ಸಾಕ್ಷಿ ಅನ್ನೋದನ್ನು ಹಿಡ್ಕೊಂಡು ಈಗ ಸ್ನೇಹಮಯಿ ಕೃಷ್ಣ ಮತ್ತೊಂದು ಹೆಜ್ಜೆಯನ್ನ ಮುಂದಿಟ್ಟಿರೋದು. ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಮೊರೆ ಹೋಗಿರೋದು. ಸ್ನೇಹಮಯಿ ಕೃಷ್ಣ ಇದೊಂದು ಪಾಯಿಂಟ್ ಸಾಕು, CBIಗೆ ಈ ಕೇಸ್ ಖಂಡಿತ ಹೋಗುತ್ತೆ, CBIಗೆ ಕೊಡುವಂಥದ್ದೇನೂ ಇಲ್ಲ ಅನ್ನೋ ರೀತಿಯಲ್ಲಿ ಹಿನ್ನಡೆ ಆಯ್ತಲ್ಲ. ಬಟ್ ಇದೊಂದೇ ಪಾಯಿಂಟ್ ಸಾಕು, ಕೇಸು CBIಗೆ ಹೋಗೋ ರೀತಿಯಲ್ಲಿ ಖಂಡಿತ ಹೋರಾಟ ಮಾಡ್ತೀನಿ ಅಂತ ಸವಾಲೆಸ್ತಿರೋದು. ನಕಲಿ ಸಹಿ ಮಾಡಿರೋದನ್ನೇ ಲೋಕಾಯುಕ್ತ ಮುಚ್ಚಿಟ್ಟಿದೆ, ಆ ಮುಚ್ಚಿಟ್ಟಿರೋ ಸತ್ಯವನ್ನು ಕೋರ್ಟ್ ಮುಂದೆ ತೆರೆದಿಡ್ತೀನಿ ಅಂತ ಅವರು ಸವಾಲು ಹಾಕಿದ್ದು. ಇಡಿ ಬಂತು, ಇಡಿಗೂ ಕೂಡ ಸಮನ್ಸ್ ರದ್ದು ಮಾಡೋ ಮೂಲಕ ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಹಿನ್ನಡೆ ಆಯಿತು. ಈಗ ಇಡಿಯೂ ಮಹತ್ವದ ಹೆಜ್ಜೆಯೊಂದನ್ನು ಇಟ್ಟಿದೆ. ಈ ಕೇಸ್ನಲ್ಲಿ ನಟೇಶ್ ವಿರುದ್ಧ ಸಮನ್ಸ್ ರದ್ದು ಪ್ರಶ್ನೆ ಮಾಡಿ ವಿಭಾಗೀಯ ಪೀಠಕ್ಕೆ ಹೋಗಿದ್ದು, ಅಲ್ಲಿ ಅಕ್ಸೆಪ್ಟ್ ಆಗಿದೆ, ಅರ್ಜಿ ಅಕ್ಸೆಪ್ಟ್ ಆಗಿದ್ದು ಮುಂದಿನ ಕೆಲವು ದಿನಗಳಲ್ಲಿ ವಿಚಾರಣೆಯನ್ನು ನಿಗದಿ ಮಾಡಲಾಗಿದೆ. ಸೊ ಇಡಿ ಕೂಡ ಅಲ್ಲಿಗೆ ಮುಗೀತು ಅಂತ ಬಿಡ್ತಿಲ್ಲ. ಸಿದ್ದರಾಮಯ್ಯನವ್ರಿಗೆ ಸೈಟ್ ಕೊಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ನಟೇಶ್ ವಿಚಾರದಲ್ಲಿ ವಿಭಾಗೀಯ ಪೀಠಕ್ಕೆ ಹೋಗಿದ್ದು, ಇದೆಲ್ಲವೂ ಒಂದಕ್ಕೊಂದು ಲಿಂಕ್ ಆಗಿದೆ. ಇಡಿ ಕೂಡ ಸಮರ ಸಾರಿದೆ. ಈ ಕಡೆ ಸ್ನೇಹಮಯಿ ಕೃಷ್ಣ ಈ ರೀತಿಯದ್ದೊಂದು
ಕೌಂಟರನ್ನು ಕೊಟ್ಟಿರೋದು. ಶತಾಯ ಗತಾಯ ಇಲ್ಲಿ ಸಿದ್ದರಾಮಯ್ಯನವರು ತಪ್ಪನ್ನು ನಾನು ಸಾಬೀತು ಮಾಡೇ ತೀರ್ತೀನಿ ಅಂತ ಓಪನ್ ಚಾಲೆಂಜ್ ಹಾಕಿ ಈಗ ಬಿಗ್ ಸ್ಟೆಪ್ ತಗೊಂಡಿದ್ದಾರೆ. ಕಾದ್ ನೋಡೋಣ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.